ಎಲ್ಲಾ ಕರ್ಮ ಮಾಡಿ ಕೊನೆಗೆ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅದೇ ಪರಿತ್ಯಾಗ ಅಂದ್ರೆ ಅರ್ಪಣೆ ಮಾಡೋದು ಅಂತ ಅರ್ಥ ಪರಿತ್ಯಾಗ ಅಂದ್ರೆ. ಹಿಂದೆ ಹೇಳಿದ್ರು ಹರ್ಷಾಮರ್ಷಗಳನ್ನೆಲ್ಲ ಬಿಡಬೇಕು ಅಂತ. ಆದ್ರೆ ಹರ್ಷಾಮರ್ಷ ಬಿಡಬೇಕು ಅಂತಂದ್ರೆ ಒಂದ್ಸಲ ಬಿಡಬೇಕು ಅಂತ ಅರ್ಥ ಅಲ್ಲ. ಯಾವ ಜೀವನ್ ಬಿಡಬೇಕು, ಇಡೀ ಜೀವನ ತುಂಬ ಬಿಡಬೇಕು ಅನ್ನೋದಕ್ಕೆ ಮತ್ತೆ ಅದನ್ನೇ ಹೇಳ್ತಿದ್ದಾನೆ ಕೃಷ್ಣ. ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಯಾರಿಗಾದ್ರೂ ಹೇಳಿದ್ರೆ ನಾಳೆ ಮಾಡೋದಿಲ್ಲ ಅಂತ ಹಾಗರ್ಥ ಅಲ್ಲ. ಅಥವಾ ನಿನ್ನೆ ಮಾಡ್ಲಿಲ್ಲ ಅಂತ ಹೇಳಿದ್ವಿ ಅದಾದ ಅರ್ಥ ಅಲ್ಲ. ಯಾವತ್ತೂ ಇಡೀ ಜೀವನ ಪರ್ಯಂತ ಯಾವತ್ತೂ ಮಾಡಬಾರ್ದು. ಅದಕ್ಕೆ ಮತ್ತೆ ಯೋ ನ ಹೃಷ್ಯತೆ ನ ದ್ವೇಷ್ಟಿ, ಎಂದೂ ಇಡೀ ಜೀವನದಲ್ಲಿ ಯಾರು ಅಧರ್ಮದಲ್ಲಿ ಪ್ರವೃತ್ತಿ ಮಾಡೋದಿಲ್ವೋ, ಪ್ರಾಣಿಗಳಿಗೆ ದ್ವೇಷ ಬಗೆಯೋದಿಲ್ವೋ, ಅಪ್ರಿಯವನ್ನ ಮಾಡೋದಿಲ್ವೋ, ನ ಶೋಚತೆ ನ ಕಾಂಕ್ಷತಿ, ದುಃಖ ಪಡೋದಿಲ್ವೋ, ಅಥವಾ ಭಗವಂತನಿಗೆ ಅಶುಭವನ್ನ ಅಪೇಕ್ಷೆ ಪಡೋದಿಲ್ವೋ, ಶುಭಾಶುಭ ಸರ್ವಾರಂಭ ಪರಿತ್ಯಾಗಿ ಅಂತ ಹಿಂದೆ ಹೇಳಿದ್ರು, ಅದನ್ನೇ ಬಿಡಿಸ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಬಿಟ್ಟು ಬೇರೆ ಅಶುಭಗಳನ್ನ ಪರಿತ್ಯಾಗ ಮಾಡಿದವನು, ಅಥವಾ ಲೌಕಿಕವಾದ ಶುಭಗಳನ್ನ ಪರಿತ್ಯಾಗ ಮಾಡಿದವನು, ಅಂಥವನು ನನಗೆ ಅತ್ಯಂತ ಪ್ರಿಯನಾಗ್ತಾನೆ. ಶತ್ರು ಮಿತ್ರರಲ್ಲಿ ಸಮನಾಗಿರಬೇಕು. ಅಂದ್ರೆ ಸಮನಾಗಿರ್ಬೇಕು ಅಂದ್ರೆ ಅವರವ್ರಿಗೆ ಯೋಗ್ಯವಾದ ರೀತಿಯಲ್ಲಿ ಇರಬೇಕು. ಭಗವಂತನ ದ್ವೇಷಗಳಲ್ಲಿ ದ್ವೇಷ ಮಾಡಬೇಕು, ದ್ವೇಷ ಬಿಡಬೇಕು ಅಂತ ಹಿಂದೆ ಹೇಳಿದ್ದಾರೆ. ಸಜ್ಜನರಲ್ಲಿ ದ್ವೇಷ ಮಾಡಬಾರದು, ಭಗವಂತನ ದ್ವೇಷಗಳಿಗೆ ಅಪ್ರಿಯವನ್ನೇ ಮಾಡಬೇಕು. ಮಿತ್ರರಿಗೆ ಅವರಲ್ಲಿ ಪ್ರೇಮ ಮಾಡಬೇಕು. ಮಾನಾಪಮಾನ ಸುಖ ದುಃಖಗಳಲ್ಲಿ ಅಂದ್ರೆ ಭೋಗದಿಂದ ಬಂದ ಸುಖ ದುಃಖಗಳಲ್ಲಿ ನಿರ್ವಿಕಾರನಾಗಿರ್ಬೇಕು. ವಿಷಯಾಸಕ್ತಿ ಬಿಟ್ಟಿರಬೇಕು. ತುಲ್ಯನಿಂದ ಸ್ತುತಿರ್ ಮೌನಿ, ಹೊಗಳಿದವ್ರನ್ನ ಹೊಗಳೋದು, ನಿಂದೆ ಮಾಡಿದವ್ರನ್ನ ನಿಂದೆ ಮಾಡೋದು, ಈ ರೀತಿ ಇರಬಾರ್ದು. ತುಲ್ಯನಿಂದ ಸ್ತುತಿರ್ ಮೌನಿ, ತುಲ್ಯನಿಂದ ಸ್ತುತಿ ಅಂತಂದ್ರೆ ನಿಂದೆ ನಮಗೆ ಹೇಗೆ ಬೇಡ ಅಂತ ಇರ್ತದೋ ಹಾಗೆ ಸ್ತುತಿಯೂ ಬೇಡ ಅನ್ನೋ ಅಭಿಪ್ರಾಯನೇ ಇರಬೇಕು. ನಿಂದೆ ಮಾಡುವಾಗ ಮಾತ್ರ ಅದು ಬೇಡ, ಹೊಗಳೋದಾದ್ರೆ ಹೊಗಳ್ರಿ ಅಂತ ಹಾಗಿರ್ಬಾರ್ದು. ಅನಿಕೇತಃ, ಒಂದೇ ಕಡೆ ನಿಯತವಾದ ಸ್ಥಾನ ಮಾಡಿಕೊಂಡಿರಬಾರ್ದು. ಸನ್ಯಾಸಿಗಳಾದವರು, ಸನ್ಯಾಸಿಗಳಿಗೆ ವಿಶೇಷ ಅನ್ವಯ, ದೇಶ ಸಂಚಾರ ಮಾಡ್ತಾ ಇರಬೇಕು. ಒಂದೇ ಕಡೆ ಸ್ಥಿರವಾಗಿ ವಾಸ ಮಾಡ್ಕೊಂಡು ಬಿಟ್ರೆ ಅಭಿಮಾನ ಉಂಟಾಗ್ತದೆ. ಅವ್ರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಜನರ ಪರಿಚಯ ಹೆಚ್ಚಾಗ್ತದೆ, ಅಭಿಮಾನ ಶುರುವಾಗ್ತದೆ ಜನರ ಮೇಲೆ. ಆದ್ರಿಂದ ಅಭಿಮಾನ ಮೂಡದಂತೆ, ಹೆಚ್ಚು ಪರಿಚಯ ಆಗದಂತೆ ಊರಿಂದ ಊರಿಗೆ ತಿರುಗ್ತಾ ಇರಬೇಕು. ಸ್ಥಿರಮತಿ, ನಾವೇನು ತತ್ವನಿಷ್ಠೆ ಪಡೆದಿರ್ತೇವೆ ಪರಮಾತ್ಮ ವಿಷಯದಲ್ಲಿ, ಅದರಲ್ಲಿ ದಾರ್ಢ್ಯ ಇರಬೇಕು. ಒಬ್ಬ ಸಂತೆಗೆ ಬಂದು ಒಂದು ಎಮ್ಮೆ ಕರುವನ್ನ ಖರೀದಿ ಮಾಡಿ ಪರ್ಚೇಸ್ ಮಾಡಿ ಸಣ್ಣ ಮರಿ ಅದನ್ನ ಹೆಗಲ ಮೇಲೆ ಇಟ್ಟುಕೊಂಡು ಊರಿಗೆ ಹೋಗ್ತಾ ಇದ್ದ. ಬೇಕು ಅಂತ ಕೆಲವರು ಅಲ್ಲಲ್ಲಿ ನಿಂತು ಅವನಿಗೆ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಸ್ವಲ್ಪ ದೂರ ಹೋಗುವಾಗ ಒಬ್ಬ ಹೇಳಿದ, ಯಾಕೋ ಹಂದಿ ಮರಿಯನ್ನು ಹೊತ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಇವನು ಸುಮ್ಮನೆ ಇದ್ದ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ಬ ನಿಂತಿದ್ದ. ಅವನು ಹೇಳಿದ, ಯಾಕೋ ಹಂದಿ ಮರಿ ತಗೊಂಡು ಹೋಗ್ತಾ ಇದೆಯಲ್ಲ ಅಂತ. ಹೀಗೆ ಸ್ವಲ್ಪ ದೂರಕ್ಕೆ ಅಂತರಾಂತರದಲ್ಲಿ ಕೆಲವರು ನಿಂತುಕೊಂಡು ಪ್ರತಿಯೊಬ್ಬರು ಕೂಡ ಹಂದಿ ಮರಿ ಯಾಕೆ ತಗೊಂಡು ಹೋಗ್ತೀವಿ, ಹಂದಿ ಮರಿ ಯಾಕೆ ತಗೊಂಡು ಹೋಗ್ತೀವಿ ಅಂತ ಕೇಳಿದ್ರಂತೆ. ಕೊನೆಗೆ ಅವನಿಗೆ ಅನಿಸ್ತು, ಇದು ಹಂದಿ ಮರಿನೇ ಅಂತಲೇ ಅನಿಸ್ಬಿಡ್ತಂತೆ. ಅದನ್ನು ದಾರಿಲಿ ಬಿಸಾಡಿದ, ಮನೆಗೆ ಹೋದ. ಎಮ್ಮೆ ಕರುವನ್ನು ಹೊತ್ತುಕೊಂಡಿದ್ದ, ಹಾಲು ಕೊಡ್ತದೆ, ಬರ್ತದೆ, ಉಪಯೋಗ ಬೀಳ್ತದೆ ಅಂತ. ಕೊನೆಗೆ ಹಂದಿ ಮರಿ ಅಂತ ಗೊತ್ತಾಗಿ ಬಿಟ್ಟು ಹೋದ. ನಿಜವಾಗಿ ಅದು ಹಂದಿ ಮರಿ ಅಲ್ಲ, ಅವನನ್ನು ಮೋಸ ಮಾಡಿದ್ರು. ಹಾಗೆ 10 ಜನ ಕಣ್ಣಿಗೆ ಮಣ್ಣಿರ್ಚೋದು ಅಂತ ಮೋಸ ಮಾಡ್ತಾರೆ. ಆದರೆ ಸ್ಥಿರಮತಿ, ಭಗವಂತ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ, ಬಣ್ಣಿಸಿ ಹೇಳ್ತಾರೆ. ನಮ್ಮ ಬುದ್ಧಿ ಚಂಚಲ ಆಗಬಾರ್ದು. ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮತ್ತೆ ಭಕ್ತಿಮಾನ್ ಅಂತ ಪ್ರತಿಯೊಂದು ಶ್ಲೋಕದಲ್ಲೂ ಹೇಳ್ತಾನೆ. ಅಂದ್ರೆ ಎಲ್ಲಾ ಅರ್ಹತೆಗಳಲ್ಲಿ ಭಕ್ತಿ ಅನ್ನೋದೇ ಪ್ರಧಾನವಾದ ಅರ್ಹತೆ.
ಅದೇ ಪ್ರಧಾನವಾದ ಗುಣ ಅಂತ ತೋರಿಸ್ಲಿಕ್ಕೆ. ಅನೇಕ ಕಡೆ ಮೇ ಪ್ರಿಯ ಅಂತ ಹೇಳಿದ, ಆ ಶ್ಲೋಕದಲ್ಲಿ ಹೇಳಿದ ಅಷ್ಟಷ್ಟೇ ಗುಣಗಳಿದ್ರೆ ಭಗವಂತನಿಗೆ ಪ್ರಿಯರು. ಪ್ರತಿಯೊಂದು ಶ್ಲೋಕದಲ್ಲಿರುವ ಎಲ್ಲಾ ಗುಣಗಳು ಸೇರಿದರೆ ಅತ್ಯಂತ ಪ್ರಿಯ ಅಂತ ಅರ್ಥ. ಧರ್ಮ್ಯಾಮೃತವಿದಂ, ಧರ್ಮ್ಯ ಅಂತಂದ್ರೆ ಧರ್ಮ ಅಂದ್ರೆ ಪರಮಾತ್ಮ, ಅವನ ಪ್ರೀತಿಗೆ ಸಾಧನವಾದದ್ದು ಈ ಗುಣಗಳೆಲ್ಲ. ಅಮೃತ ಮೋಕ್ಷ ಸಾಧನವಾದದ್ದು. ಯಥೋಕ್ತಂ, ನಾ ಹೇಳಿದಂತೆ ಇದನ್ನ ಅಳವಡಿಸ್ಕೊಂಡ್ರೆ, ಶ್ರದ್ಧೆ ಆಸ್ತಿಕ್ಯ ಬುದ್ಧಿ ಉಳ್ಳವರಾಗಿದ್ದರೆ, ಮತ್ಪರಮಾಹ, ನಾನೇ ಸರ್ವೋತ್ತಮ ಅಂತ ತಿಳಿದವರಾಗಿದ್ದರೆ, ಭಕ್ತರಾಗಿದ್ದರೆ ಅವರು ನನಗೆ ಅತ್ಯಂತ ಪ್ರಿಯರಾಗ್ತಾರೆ ಅನ್ನುವಲ್ಲಿಗೆ ದ್ವಾದಶ ಸ್ಕಂಧ ದ್ವಿತೀಯ ಷಟ್ಕ ಮುಕ್ತಾಯವಾಗ್ತಾ ಇದೆ. ವಿಭೂತಿ ಯೋಗ, ವಿಶ್ವರೂಪ ಯೋಗ, ಅವ್ಯಕ್ತೋಪಾಸನೆಗೆ ಸಂಬಂಧಪಟ್ಟದ್ದು ಅದೆಲ್ಲ ಆದಮೇಲೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ ಅಂತ ಅದನ್ನು ಕರೀತಾರೆ. ಹತ್ತನೇದ್ದು ವಿಭೂತಿ ರೂಪ, 11 ವಿಶ್ವರೂಪ, 12ನೇದ್ದು ಭಕ್ತಿ ಯೋಗ ಅಂತ ಅದಕ್ಕೆ ಹೆಸರು. ಇದು ಕ್ಷೇತ್ರಜ್ಞ ಯೋಗ. ಅರ್ಜುನ ಶ್ರೀಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ನನಗೆ 6 ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಮತ್ತು ಜ್ಞಾನ ಸಾಧನ ಯಾವುದು, ಜ್ಞೇಯವಾದ ಪರಮಾತ್ಮನ ಸ್ವರೂಪ ಏನು, ಇದನ್ನು ತಿಳ್ಕೊಳ್ಬೇಕು ಅಂತ ಇಚ್ಛೆ, ಅದನ್ನು ಉಪದೇಶ ಮಾಡು ಅಂತ ಪ್ರಾರ್ಥಿಸಿದ. ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಅರ್ಜುನ ಕೇಳೋದು, ಪ್ರಕೃತಿ ಎಂದರೆ ಏನು, ಪುರುಷ ಅದರ ಅರ್ಥ ಏನು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಇವು 6 ತಿಳ್ಕೊಳ್ಬೇಕಾದದ್ದು ಇದೆ. ಪ್ರಕೃತಿ ಪುರುಷ, ಕ್ಷೇತ್ರಜ್ಞ, ಜ್ಞಾನ ಜ್ಞೇಯ, ಇದರ ಬಗ್ಗೆ ಉಪದೇಶ ಕೊಡು ಅಂತ ಪ್ರಶ್ನೆ ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ಮೊದಲು ಕ್ಷೇತ್ರ ಅಂದ್ರೆ ಯಾವುದು ಅಂತ ಹೇಳ್ತಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವೇ ಕ್ಷೇತ್ರ ಅಂತ ಕರೆಸ್ಕೊಳ್ತದೆ. ಈ ಶರೀರ ಅಂತಂದ್ರೆ ನಮ್ಮ ದೇಹ ಅಂತ ಅಷ್ಟೇ ಅರ್ಥ ಅಲ್ಲ. ಶರೀರ ಅನ್ನೋ ಶಬ್ದಕ್ಕೆ ನಾಶ ಹೊಂದುವಂತಹದ್ದು ಮತ್ತು ಇನ್ನೊಬ್ಬರಿಂದ ಪ್ರೇರಿಸಲ್ಪಡತಕ್ಕದ್ದು ಅಂತ ಅರ್ಥ. ಯಾವುದು ನಾಶ ಹೊಂದದೋ ಅಥವಾ ಜೀವನಿಗೆ ಹಿಂಸೆಯನ್ನು ಉಂಟು ಮಾಡುತ್ತದೋ ಮತ್ತು ಪರಮಾತ್ಮನಿಂದ ಪ್ರೇರಿತವಾಗಿದೆಯೋ ಅದು ಶರೀರ. ಅದು ಯಾವುದು? ಈ ಕ್ಷೇತ್ರವನ್ನು ಯಾಕೆ ತಿಳ್ಕೊಳ್ಬೇಕು? ಮೊದಲು ಕ್ಷೇತ್ರಜ್ಞನಾದ ಪರಮಾತ್ಮನನ್ನು ತಿಳ್ಕೊಂಡ್ರೆ ಸಾಕು ಅಂತಂದ್ರೆ, ಭಗವಂತನನ್ನ ತಿಳ್ಕೊಳ್ಬೇಕು ಮೋಕ್ಷಕ್ಕೆ ಸರಿ, ಆದ್ರೆ ಅವನು ಕ್ಷೇತ್ರಜ್ಞನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಬೇಕಾದ್ರೆ ಕ್ಷೇತ್ರ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ ಅದರ ಜ್ಞಾನವುಳ್ಳವನಾದ್ರಿಂದ ಅವನು ಕ್ಷೇತ್ರಜ್ಞ ಅಂತ ಗೊತ್ತಾಗ್ತದೆ. ಹಾಗಾಗಿ ಭಗವತ್ ಸ್ವರೂಪ ಉಪದೇಶ ಮಾಡಿದರೆ ಸಾಕು ಕೃಷ್ಣ, ಕ್ಷೇತ್ರಜ್ಞನ ಉಪದೇಶ ಯಾಕೆ ಮಾಡ್ತಿದ್ದಾನೆ ಅಂತ ಕೇಳುವವರಿಗೆ ಇದೇ ಉತ್ತರ. ಸುಮ್ಮನೆ ಪರಮಾತ್ಮ ಅಂತ ಹಾಗೆ ತಿಳ್ಕೊಂಡ್ರೆ ಮೋಕ್ಷ ಆಗೋದಿಲ್ಲ. ಕ್ಷೇತ್ರಜ್ಞ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅವಾಗ ಕ್ಷೇತ್ರ ಅನ್ನೋದು ಅದರಲ್ಲಿ ಸೇರಿತಲ್ಲ. ಕ್ಷೇತ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ಈ ಶರೀರವೇ ಕ್ಷೇತ್ರ, ಇದನ್ನು ತಿಳಿದವನು ಕ್ಷೇತ್ರಜ್ಞ. ನಮ್ಮ ಶರೀರವನ್ನು ಕೂಡ ಶರೀರ ಅಂತ ಯಾಕೆ ಕರೀತಾ ಇದ್ದಾರೆ? ಇದು ಜೀವನಿಗೆ ವಿಯೋಗ ಆಗುವಾಗ ಹಿಂಸೆ ಉಂಟು ಮಾಡುತ್ತದೆ. ದೇಹ ಜೀವನನ್ನು ಬಿಟ್ಟು ಹೋಗುವಾಗ ಜೀವನಿಗೆ ಹಿಂಸೆ ಆಗ್ತದೆ.
ಆದ್ದರಿಂದ ಅದು ಶರೀರ. ಆದ್ದರಿಂದ ಈ ದೇಹ ಮಾತ್ರ ಅಲ್ಲ, ಪರಮಾತ್ಮನಿಂದ ಪ್ರೇರಿತವಾದದ್ದು ನಾಶ ಹೊಂದುವಂತಹದ್ದು ಅಂತಲೂ ಅರ್ಥ. ಅದನ್ನು ಮುಂದೆ ಹೇಳ್ತಾನೆ. ಕ್ಷೇತ್ರ ಅಂದ್ರೆ ಯಾವ್ದ್ಯಾವುದು ಅಂತ ವಿವರಣೆ ಕೊಡ್ತಾನೆ. ಈಗ ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞ ಯಾರು? ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಅಂದ್ರೆ ಅವ್ಯಕ್ತ ತತ್ವ ಮೊದಲಾದದ್ದೆಲ್ಲ ಕ್ಷೇತ್ರ. ಆ ಕ್ಷೇತ್ರದಲ್ಲಿದ್ದು ಆ ಕ್ಷೇತ್ರವನ್ನು ತಿಳ್ಕೊಂಡವನು ಅಂತಂದ್ರೆ ಮಾಂ ವಿದ್ಧಿ, ನಾನೇ. ಆ ಕ್ಷೇತ್ರವನ್ನು ತಿಳ್ಕೊಂಡ ಕ್ಷೇತ್ರಜ್ಞ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಸರ್ವಕ್ಷೇತ್ರೇಷು, ಎಲ್ಲಾ ಕ್ಷೇತ್ರಗಳಲ್ಲಿ. ಅಂದರೆ ಈ ಕ್ಷೇತ್ರ ಅಂದ್ರೆ ಬದರಿ ಕ್ಷೇತ್ರ, ಉಡುಪಿ, ಆ ರೀತಿ ಅರ್ಥ ಅಲ್ಲ. ಅವ್ಯಕ್ತ ತತ್ವದಿಂದ ಆರಂಭಿಸಿ ಇರತಕ್ಕಂಥ ಕ್ಷೇತ್ರಗಳು, ಅವ್ಯಕ್ತಾದಿ ಕ್ಷೇತ್ರಗಳಲ್ಲಿ ಇದ್ದು ಅದನ್ನು ತಿಳ್ಕೊಂಡಿರ್ತಕ್ಕಂಥ ಕ್ಷೇತ್ರಜ್ಞ ನಾನೇ. ಕ್ಷೇತ್ರ ಅನ್ನೋ ಶಬ್ದಕ್ಕೂ ಕೂಡ ಈಶ್ವರನಿಂದ ನಾಶ ಹೊಂದುವಂತಹದ್ದು ಅಂತಲೇ ಅರ್ಥ. ಶರೀರ ಅಂದ್ರೂ ಶ್ರೀಹಿಂಸಾಯಾಮ್, ನಾಶ ಹೊಂದುವಂತಹದ್ದು. ಕ್ಷೇತ್ರ ಅನ್ನುವಲ್ಲಿಯೂ ಕೂಡ ಕ್ಷಿ ಅಂದ್ರೆ ಅದು ನಾಶಾರ್ಥಕ. ಕ್ಷೇತ್ರ ಅಂದ್ರೂ ಕೂಡ ನಾಶ ಹೊಂದುವಂಥ ಅವ್ಯಕ್ತಾದಿಗಳು ಅಂತ ಅರ್ಥ. ಮತ್ತೆ ಕೃಷ್ಣ ಹೇಳ್ತಾನೆ, ಕ್ಷೇತ್ರ ಅಂದ್ರೆ ಭಗವಂತನ ವಾಸಸ್ಥಳವಾದ ಅವ್ಯಕ್ತಾದಿ ತತ್ವಗಳು. ದೇಹದ ಮೂಲಕ ಜೀವನಿಗೆ ಹಿಂಸೆಯನ್ನು ತಂದು ಕೊಡ್ತಕ್ಕಂಥದ್ದು ಅವ್ಯಕ್ತಾದಿ ತತ್ವಗಳು. ಅವುಗಳಿಂದಲೇ ದೇಹ ತಯಾರಾಗ್ತದೆ. ದೇಹ ವಿಯೋಗ ಆಗುವಾಗ ಜೀವನಿಗೆ ಹಿಂಸೆ ಆಗ್ತದೆ. ಈಶ್ವರನಿಂದ ಪ್ರೇರಿತವಾದ ಪ್ರಯುಕ್ತ ಅವ್ಯಕ್ತಾದಿ ತತ್ವಗಳೇ ಕ್ಷೇತ್ರ. ಅದು ಎಷ್ಟು ಪ್ರಕಾರ ಇದೆ, ಆ ಕ್ಷೇತ್ರದ ವಿಕಾರ ಯಾವುದು, ಯಾವ ವಿಕಾರವನ್ನು ಹೊಂದದೆ, ಅದರಲ್ಲಿ ಉಂಟಾಗುವ ವಿಕಾರ ಯಾವುದು, ಯಾವ ಪರಮಾತ್ಮನಿಂದ ಅದು ಪ್ರವೃತ್ತವಾಗ್ತಾ ಇದೆ, ಆ ಭಗವಂತ ಎಂಥ ಪ್ರಭಾವವುಳ್ಳವನು, ಇದೆಲ್ಲವನ್ನು ಹೇಳ್ತೇನೆ ಕೇಳು. ಕ್ಷೇತ್ರ ಅಂದ್ರೆ ಯಾವುದ್ಯಾವುದು, ಅದರ ಅದು ಎಂಥ ಪ್ರಕಾರದ್ದು, ಅದರ ವಿಕಾರ ಯಾವುದು, ಯತಶ್ಚ ಯತ್, ಯಾವ ಪರಮಾತ್ಮನಿಂದ ಗಮನಾಗಮನಾದಿಗಳು ಉಳ್ಳದ್ದಾಗಿದೆ, ಆ ಪ್ರೇರಕನಾದ ಪರಮಾತ್ಮನ ಸಾಮರ್ಥ್ಯ ಏನು, ಎಲ್ಲವನ್ನೂ ಹೇಳ್ತೇನೆ. ಇದೆಲ್ಲ ನಾನು ಹೇಳುವಂತಹದ್ದು ಪ್ರಾಮಾಣಿಕ. ಏನೇನೋ ತಲೆಗೆ ತೋಚಿದ್ದೆಲ್ಲ ಹೇಳ್ತಾ ಇಲ್ಲ ನಾನು. ಋಷಿಭಿರ್ ಬಹುಧಾ ಗೀತಂ, ಅನೇಕ ಋಷಿಗಳು ಇದನ್ನ ಕಂಡುಕೊಂಡು ಹೇಳಿದ್ದಾರೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಅದರ ವಿಕಾರ ಯಾವುದು, ಇದೆಲ್ಲ ಋಷಿಗಳಿಂದ ಹೇಳಲ್ಪಟ್ಟದ್ದೇ. ಛಂದೋಭಿರ್ ವಿವಿಧೈ ಪೃಥಕ್, ನಾನಾ ವಿಧವಾದ ವೇದಗಳಿಂದಲೂ ಕೂಡ ಪ್ರತಿಪಾದ್ಯವಾಗಿದೆ. ವೇದವೂ ಹೇಳ್ತಾ ಇದೆ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮಧ್ವಿ, ನ್ಯಾಯೋಪೇತವಾದ, ನ್ಯಾಯದಿಂದ ಕೂಡಿದ ಬ್ರಹ್ಮಸೂತ್ರಗಳಿಂದಲೂ ನಿರ್ಣಯಿತವಾದಂತಹದ್ದು ಮುಂದೆ ಹೇಳುವ ವಿಚಾರ. ಅದನ್ನು ಕೇಳು. ಇಷ್ಟು ಪ್ರತಿಜ್ಞೆ ಮಾಡಿ ಆಮೇಲೆ ಹೇಳ್ತಾನೆ, ಕ್ಷೇತ್ರ ಅಂದ್ರೆ ಯಾವುದ್ಯಾವುದು. ಮಹಾಭೂತಾನಿ, ಪಂಚಮಹಾಭೂತಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಅಹಂಕಾರ ತತ್ವ, ಬುದ್ಧಿ ತತ್ವ, ಅವ್ಯಕ್ತ ತತ್ವ, ಇವೆಲ್ಲ ಕ್ಷೇತ್ರ. ಇಂದ್ರಿಯಾಣಿ ದಶೈಕಂಚ, 11 ಇಂದ್ರಿಯ, ಮನಸ್ಸು ಸೇರಿ 11 ಇಂದ್ರಿಯ. ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಮನಸ್ಸು, ಹೀಗೆ 11 ಇಂದ್ರಿಯ. ಪಂಚಚೇಂದ್ರಿಯ ಗೋಚರಾಹ, ಇಂದ್ರಿಯಕ್ಕೆ ವಿಷಯವಾದದ್ದು 5, ಜ್ಞಾನೇಂದ್ರಿಯಕ್ಕೆ ವಿಷಯವಾದದ್ದು 5. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗೆ ಇದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಇನ್ನು ಕ್ಷೇತ್ರದಿಂದ ಆಗುವ ವಿಕಾರಗಳೇನು? ಕ್ಷೇತ್ರದ ವಿಕಾರ ಅಂತಂದ್ರೆ ಇಚ್ಛಾ, ದ್ವೇಷ, ಸುಖ, ದುಃಖ, ಸಂಘಾತ ಅಂದ್ರೆ ದೇಹ, ಚೇತನ ಅಂತಂದ್ರೆ ಮನಸ್ಸಿನ ವ್ಯಾಪ್ತಿ, ಧೃತಿ ಅಂದ್ರೆ ಧೈರ್ಯ. ಇವೆಲ್ಲವೂ ಕೂಡ ಕ್ಷೇತ್ರದ ವಿಕಾರಗಳು.
ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರ ವಿಕಾರ ಸಂಕ್ಷೇಪವಾಗಿ ಹೇಳಿದ್ದೇನೆ. ಇಲ್ಲಿ ಬರೇ ಕ್ಷೇತ್ರ ವಿಕಾರ ಇಷ್ಟೇ ಇಟ್ಕೊಳ್ಳೋದಲ್ಲ, ಆ ಕ್ಷೇತ್ರದ ಅಭಿಮಾನಿ ದೇವತೆಗಳನ್ನು ಇಟ್ಕೋಬೇಕು. ಕ್ಷೇತ್ರದ ವಿಕಾರ ಇಚ್ಛಾ, ದ್ವೇಷ, ಸುಖ, ದುಃಖ, ಅದರ ಅಭಿಮಾನಿ ದೇವತೆಗಳನ್ನು ತಿಳ್ಕೊಳ್ಬೇಕು. ಮಹಾಭೂತಾನಿ, ಕ್ಷೇತ್ರ ಅಂದ್ರೆ ಪಂಚಮಹಾಭೂತಗಳು, ಆಕಾಶ ಸೇರಿದೆ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ. ಆಕಾಶಕ್ಕೆ ಅಭಿಮಾನಿ ಗಣಪತಿ, ವಾಯುವಿಗೆ ಅಭಿಮಾನಿ ಮುಖ್ಯವಾಯುದೇವರ ಪುತ್ರ ಮರೀಚಿ ಎನ್ನುವನು ಈ ಪಂಚಭೂತಗಳಲ್ಲಿರುವ ವಾಯುವಿಗೆ ಅಭಿಮಾನಿ, ಮುಖ್ಯ ಪ್ರಾಣದೇವರ ಮಗ ಮರೀಚಿ. ಅಗ್ನಿ ಅದು ಪಂಚಭೂತದಲ್ಲಿ ಸೇರಿದ್ದೆ. ಅಗ್ನಿಗೆ ಅಭಿಮಾನಿಯಾಗಿರ್ತಕ್ಕಂಥ ವನ್ಯ ದೇವತೆ. ನೀರು ಅದಕ್ಕೆ ಅಭಿಮಾನಿಯಾದ ವರುಣ. ಭೂಮಿನೂ ಸೇರ್ತದೆ ಪಂಚಭೂತಗಳಲ್ಲಿ, ಅದಕ್ಕೆ ಅಭಿಮಾನಿಯಾದವಳು ಧರಾದೇವಿ. ಇದೇ ಮಹಾಭೂತಾನಿ ಅಂತಂದ್ರೆ ಪಂಚಮಹಾಭೂತಗಳು, ಅದರ ಅಭಿಮಾನಿ ದೇವತೆಗಳು ಗಣಪತಿ, ಮರೀಚಿ, ಅಗ್ನಿದೇವ ಅಂದ್ರೆ ವನ್ನಿ, ಮತ್ತು ವರುಣ, ಕೊನೆಗೆ ಧರಾದೇವಿ. ಅಹಂಕಾರ ಅದು ಪಂಚಕ್ಷೇತ್ರದಲ್ಲಿ ಸೇರಿದೆ. ಅಹಂಕಾರ ತತ್ವ ಅದು ಕ್ಷೇತ್ರ, ಅದಕ್ಕೆ ಅಭಿಮಾನಿಯಾದವನು ಶಿವ, ರುದ್ರದೇವರು. ಮಹತ್ತತ್ವವನ್ನು ಇಟ್ಕೋಬೇಕು, ಅದಕ್ಕೆ ಅಭಿಮಾನಿ ಬ್ರಹ್ಮದೇವರು. ಬುದ್ಧಿ ತತ್ವ ಅದಕ್ಕೆ ಅಭಿಮಾನಿ ಉಮಾದೇವಿ. ಅವ್ಯಕ್ತ ತತ್ವನು ಕ್ಷೇತ್ರದಲ್ಲಿ ಸೇರ್ತದೆ, ಅದಕ್ಕೆ ಅಭಿಮಾನಿ ಶ್ರೀದೇವಿ. ಇನ್ನು ಇಂದ್ರಿಯಗಳಲ್ಲಿ 10-11 ಇಂದ್ರಿಯ ಅಂದಿದ್ದಾರೆ. ಮನಸ್ಸಿಗೆ ಅಭಿಮಾನಿಗಳು ಸ್ಕಂದ, ಇಂದ್ರ, ಅನಿರುದ್ಧ, ಇವರು ಮನಸ್ಸಿಗೆ ಅಭಿಮಾನಿಗಳು. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿ ಚಂದ್ರ. ತ್ವಗೀಂದ್ರಿಯಕ್ಕೆ, ಸ್ಪರ್ಶೇಂದ್ರಿಯಕ್ಕೆ ಅಭಿಮಾನಿ ವಾಯುದೇವರ ಮಗ ಮರುತ್ ಅಂತ. ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿ ಸೂರ್ಯ. ನಾಲಿಗೆಗೆ ಅಭಿಮಾನಿ ವರುಣ, ಇನ್ನೊಂದು ರೂಪದಿಂದ ವರುಣ. ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ಅಶ್ವಿನಿ ಕುಮಾರರು. ವಾಗೀಂದ್ರಿಯಕ್ಕೆ ಅಭಿಮಾನಿ ಅಗ್ನಿ, ಕರ್ಮೇಂದ್ರಿಯಗಳು. ಕೈಗೆ ಅಭಿಮಾನಿ ವಾಯುದೇವರ ಮಕ್ಕಳಿಬ್ಬರು ಮರುದೇವತೆಗಳು. ಪಾದಕ್ಕೆ ಅಭಿಮಾನಿ ಯಜ್ಞ ಮತ್ತು ಶಂಭು, ಶಚೀದೇವಿಯ ಮಕ್ಕಳು, ವಿಷ್ಣುವಿನ ಆವೇಶವುಳ್ಳವರು, ಯಜ್ಞ ಶಂಭುಗಳು. ಮಲವಿಸರ್ಜನೇಂದ್ರಿಯಕ್ಕೆ ಯಮ. ಇನ್ನು ಉಪಸ್ಥ ಅಂದ್ರೆ ಮೂತ್ರ ವಿಸರ್ಜನೇಂದ್ರಿಯಕ್ಕೆ ಶಿವ ಮತ್ತು ಮನು. ಪಂಚಚೇಂದ್ರಿಯ ಗೋಚರ ಅದು ಕ್ಷೇತ್ರದಲ್ಲಿ ಸೇರ್ತದೆ. ಇಂದ್ರಿಯಕ್ಕೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದರ ಅಭಿಮಾನಿಗಳು. 5 ಮಂದಿ ಶಿವನ ಮಕ್ಕಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಕ್ಕೆ ಅಭಿಮಾನಿಗಳು ಶಿವನ ಮಕ್ಕಳು 5 ಮಂದಿ. ಇದಿಷ್ಟು ಕ್ಷೇತ್ರ ಅಂದ್ರೆ ಅದರ ಅಭಿಮಾನಿಗಳು ಮತ್ತು ಕ್ಷೇತ್ರದ ವಿಚಾರ ಆಯಿತು. ಇನ್ನು ಈ ವಿಕಾರ, ಇಚ್ಛಾ, ದ್ವೇಷ, ಸುಖ, ದುಃಖ, ದೇಹ, ಚೇತನ, ಧೃತಿ, ಇದೆಲ್ಲ ವಿಕಾರ. ಅದಕ್ಕೆ ಅಭಿಮಾನಿಗಳು ಅಂತಂದ್ರೆ ಇಚ್ಛಾ ಅನ್ನುವಂಥ ಕ್ಷೇತ್ರದ ವಿಕಾರಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಮತ್ತು ಭಾರತೀ ದೇವಿಯರು. ದ್ವೇಷ, ದುಃಖ, ದ್ವೇಷಕ್ಕೆ ಅಭಿಮಾನಿ ಕಲಿ, ದುಃಖಕ್ಕೆ ಅಭಿಮಾನಿ ದ್ವಾಪರ ಅಂತ ಇಬ್ರು, ಅವರು ದ್ವೇಷ ದುಃಖಗಳ ಅಭಿಮಾನಿಗಳು, ಕಲಿ ಮತ್ತು ದ್ವಾಪರ. ಸುಖಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಧೃತಿ ಅಂದ್ರೆ ಧೈರ್ಯ, ಅದಕ್ಕೆ ಅಭಿಮಾನಿ ಸರಸ್ವತಿ, ಭಾರತಿ. ಚೇತನ ಅಂದ್ರೆ ಬಹುಸ್ಮರಣ ಶಕ್ತಿ, ಮನಸ್ಸಿನ ವ್ಯಾಪ್ತಿ ಅಂದ್ರೆ ಬಹಳ ಸ್ಮರಣೆ, ಬಹಳ ಹಳೇದನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳುವ ಶಕ್ತಿ, ಬಹುಸ್ಮರಣ ಶಕ್ತಿ.
ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಸಂಘಾತ ಅಂತಂದ್ರೆ ದೇಹ, ಅದಕ್ಕೆಲ್ಲ ಜೀವರು ಅಭಿಮಾನಿಗಳಿದ್ದಾರೆ. ಒಂದೊಂದು ದೇಹಕ್ಕೂ ಒಬ್ಬೊಬ್ಬ ಜೀವ ಇರ್ತಾನೆ, ಅವರು ಅಭಿಮಾನಿಗಳು. ಇವರೆಲ್ಲ ಕ್ಷೇತ್ರ ಅಂತಲೇ ಸೇರ್ತಾರೆ. ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರ ಅದಷ್ಟು ಹೇಳೇ ಆಯಿತು. ಇವರೆಲ್ಲ ಪರಮಾತ್ಮನ ಅಧೀನ. ಇವರನ್ನ ಚೆನ್ನಾಗಿ ತಿಳಿದವನು ಪರಮಾತ್ಮ, ಆದ್ದರಿಂದ ಅವನು ಕ್ಷೇತ್ರಜ್ಞ. ಇನ್ನು ಪರಮಾತ್ಮನ ಜ್ಞಾನಕ್ಕೆ ಸಾಧನ ಯಾವುದು? ಜ್ಞಾನ ಸಾಧನ ಅಂದ್ರೆ ಜ್ಞಾನ ಬರಬೇಕಾದ್ರೆ ನಮ್ಮಲ್ಲಿರ್ಬೇಕಾದ ಗುಣಗಳು ಏನೇನು? ಅದನ್ನ ಅರ್ಜುನ ಕೇಳಿದ್ದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ. ಜ್ಞಾನ ಸಾಧನ ಅಂದ್ರೆ ಅಮಾನಿತ್ವಂ. ತನ್ನನ್ನು ತಾನು ದೊಡ್ಡವನು ಅನ್ನೋ ಅಭಿಮಾನವನ್ನು ಬಿಟ್ಟುಕೊಂಡಿರ್ಬೇಕು. ತನ್ನನ್ನು ತಾನು ಶ್ಲಾಘನೆ ಮಾಡಿಕೊಳ್ಳೋದು ಇದೆಲ್ಲ ಮಾನ ಅಂತ ಕರೀತಾರೆ. ಅದಕ್ಕೆ ಅಮಾನಿತ್ವಂ. ಇಂಥ ದುರಭಿಮಾನಿ ಆಗಿರಬಾರ್ದು. ದುರಭಿಮಾನಿಗಳಾದರೆ ಜ್ಞಾನವೇ ಬರೋದಿಲ್ಲ. ನನಗೆಲ್ಲ ಗೊತ್ತಿದೆ ಅಂತ ಅಭಿಮಾನಿ ಆದವನು ಇನ್ನೊಬ್ಬರ ಹತ್ರ ಪಾಠಕ್ಕೆ ಹೋಗೋದಿಲ್ಲ, ಪಾಠ ಕೇಳಲಿಕ್ಕೆ ತಯಾರಿಲ್ಲ ಅವನು. ಅದಂಭಿತ್ವಂ. ಸ್ವಲ್ಪ ಗೊತ್ತಿದ್ರೂ ಕೂಡ ಜಾಸ್ತಿ ಗೊತ್ತಿದೆ ಅಂತ ತೋರಿಸ್ಕೊಳ್ಳುವವನು. ಗುರುಗಳು ಅವನಿಗೆ ಪಾಠ ಹೇಳೋದಿಲ್ಲ. ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ದುರಭಿಮಾನ ತೋರಿಸಿದ್ರೆ ಅದಕ್ಕೆ ಡಂಭ ಅಂತ ಕರೀತಾರೆ, ಡಾಂಬಿಕತನ. ತಿಳ್ಕೊಂಡದ್ದು ಸ್ವಲ್ಪ, ತೋರಿಸೋದು ಜಾಸ್ತಿ. ಅಂಥವ್ರಿಗೆ ಜ್ಞಾನ ಬರೋದಿಲ್ಲ. ಅದರಿಂದ ಅದಂಭಿತ್ವ ಬೇಕು ಜ್ಞಾನಕ್ಕೆ ಸಾಧನ. ಅಹಿಂಸಾಚ. ಯಾವ ಪ್ರಾಣಿಗಳಿಗೂ ಪೀಡಿಸಬಾರದು. ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾ ಇದ್ರೆ, ಪೀಡೆ ಕೊಡ್ತಾ ಇದ್ರೆ ಅಂಥವನಿಗೆ ಜ್ಞಾನ ಬರೋದಿಲ್ಲ. ಲೋಕದಲ್ಲೇ ನೋಡ್ತೇವೆ, ಪಕ್ಕದಲ್ಲಿ ಕೂತವನನ್ನ ಏನಾದ್ರೂ ಪೀಡಿಸ್ತಾ ಇದ್ರೆ ಅವನನ್ನು ಹೊರಗೆ ಹಾಕಿ ಬಿಡ್ತಾರೆ, ಅವನಿಗೆ ಜ್ಞಾನ ಬರೋದೇ ಇಲ್ಲ. ಅಹಿಂಸಾ. ಶಾಂತಿ. ಸಹನ ಶಕ್ತಿ ಬೇಕು. ಗುರುಗಳೇನಾದರೂ ಹೇಳಿದಾಗ ಅಂದಾಗ ಸಹನೆ ಮೀರಬಾರದು. ಗುರುಗಳು ಅಂತಾರೆ, ನಮ್ಮ ದಡ್ತನಕ್ಕೆ ಬೈತಾರೆ ಅಂತ ತಿಳ್ಕೊಂಡು ಪ್ರಯತ್ನ ಪಟ್ಟು ಅಧ್ಯಯನ ಮಾಡಬೇಕು, ಜ್ಞಾನ ಬರ್ತದೆ. ಆ ಸಹನ ಶಕ್ತಿ ಇಲ್ಲದೆ ಇದ್ರೆ ಜ್ಞಾನ ಬರೋದು. ಆರ್ಜವಂ. ರುಜುತ್ವ ಇರಬೇಕು. ಅಂದರೆ ಮನಸ್ಸಿನಲ್ಲಿ, ಕರ್ಮದಲ್ಲಿ, ಕೃತಿಯಲ್ಲಿ, ಮಾತಿನಲ್ಲಿ ಏಕರೂಪತೆ ಇರಬೇಕು. ಮನಸ್ಸು, ಮಾತು, ಕೃತಿ ಏಕರೂಪತೆ ಇರಬೇಕು. ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನೇ ಬಾಯಲ್ಲಿ ಹೇಳಬೇಕು, ಬಾಯಲ್ಲಿ ಹೇಳಿದ್ದನ್ನೇ ಮಾಡಬೇಕು. ಯೋಚನೆ ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು. ಅಂಥವನಿಗೆ ಜ್ಞಾನ ಬರೋದು. ರುಜುಸ್ವಭಾವ ಇರಬೇಕು. ಜಾಬಾಲ ಅಂತ ಒಬ್ಬ ಇದ್ದ ಹಿಂದೆ. ಜಬಾಲ ಅನ್ನುವವಳ ಮಗ ಗುರುಗಳ ಹತ್ರ ಹೋದ, ಉಪನಯನ ಮಾಡ್ರಿ, ಹೇಳ್ಕೊಡ್ರಿ ಅಂತ. ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ, ನಮ್ಮಮ್ಮನ ಕೇಳ್ಕೊಂಡು ಬರ್ತೇನೆ ಅಂತ ಅಂದ. ಬಂದು ತಾಯಿಯನ್ನು ಕೇಳಿದ. ಆಕೆ ಹೇಳಿದ್ದು, ನಿನ್ನ ಗೋತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಇಲ್ಲಿ ಪರಿಚರಣೆ ಮಾಡಿಕೊಂಡು, ಪರಿಚರ್ಯ ಅಂದ್ರೆ ಕೆಲಸ ಮಾಡಿಕೊಂಡು ಬೇರೆ ಬೇರೆ ಕಡೆ ಇದ್ದಾಗ ನೀನು ಹುಟ್ಟಿದ್ದಿ, ಅದರಿಂದ ನಿನ್ನ ಗೋತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನಿನ್ನ ಹೆಸರು ಮಾತ್ರ ಜಾಬಾಲ ಅಷ್ಟೇ. ನಾನು ಜಬಾಲ, ನೀನು ಜಾಬಾಲ. ನಾನು ಬೇರೆ ಬೇರೆ ಮನೆಯಲ್ಲಿರುವಾಗ ಹುಟ್ಟಿದವನು ನೀನು. ಅವನು ಬಂದು ಹಾಗೆ ಹೇಳಿದ. ಗುರುಗಳು ಅವನ ಆರ್ಜವ, ರುಜುಸ್ವಭಾವ, ಪ್ರಾಮಾಣಿಕತೆ ಅದನ್ನು ನೋಡಿ ನೈತದ ಅಬ್ರಾಹ್ಮಣೋ ವಿಭಕ್ತುಮರ್ಹತಿ. ಇಂಥ ವಿಷಯ ಇಷ್ಟು ರುಜುವಾಗಿ ನೇರವಾಗಿ ಹೇಳಬೇಕಾದ್ರೆ ನೀನು ಉಪನಯನಕ್ಕೆ ಯೋಗ್ಯನೇ ಆಗಿದ್ದಿ, ಬ್ರಾಹ್ಮಣನೇ ಆಗಿದ್ದಿ ಅಂತ ತೀರ್ಮಾನ ಮಾಡಿ ಅವನಿಗೆ ಪಾಠ ಹೇಳಿಕೊಡ್ತಾರೆ. ಆ ರುಜುತ್ವ ಇಲ್ಲದೆ ಇದ್ರೆ, ಸುಳ್ಳು ಹೇಳಿದ್ರೆ ಪಾಠ ಸಿಗೋದಿಲ್ಲ. ಅಕಸ್ಮಾತ್ ಸುಳ್ಳು ಹೇಳಿ ಕಲ್ತರೂ ಕೊನೆಗೆ ಶಾಪ ಬರ್ತದೆ. ಕರ್ಣ ಪರಶುರಾಮ ದೇವರ ಹತ್ತಿರ ಬ್ರಹ್ಮಾಸ್ತ್ರ ಪಡಿಲಿಕ್ಕೆ ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ, ಶಾಪಕ್ಕೆ ಗುರಿಯಾದ. ಆದ್ರಿಂದ ಆರ್ಜವ ಅನ್ನುವಂಥ ಗುಣ ಇರಬೇಕು. ಆಚಾರ್ಯೋಪಾಸನಂ. ಗುರುಗಳ ಸೇವೆ ಮಾಡಬೇಕು. ಗುರು ಶುಶ್ರೂಷೆಯ ವಿದ್ಯಾ ಅಂತ.
ಪ್ರಸನ್ನರಾಗಿ ಅನುಗ್ರಹ ಮಾಡಿದರೆ ಎಲ್ಲ ವಿದ್ಯೆ ಹೊಳಿತದೆ. ಶೌಚಂ ಬಾಹ್ಯ ಶೌಚ, ಆಂತರಿಕ ಶೌಚ. ಮಣ್ಣು ನೀರು ಇದರಿಂದ ಕೈಕಾಲು ತೊಳ್ಕೊಂಡ್ರೆ ಬಾಹ್ಯ ಶೌಚ. ಅಂತಃಕರಣ ಶುದ್ಧಿ ಇದ್ರೆ, ಅಂತಃಕರಣದಲ್ಲಿ ಏನೋ ಕಲ್ಮಶ ಕಾಮಕ್ರೋಧಾದಿಗಳು ಇಲ್ಲದೆ ಇದ್ರೆ ಅದು ಆಂತರಿಕ ಶೌಚ. ಇದು ಬೇಕು ಜ್ಞಾನಕ್ಕೆ. ಸ್ಥೈರ್ಯಂ, ತನ್ನ ಧರ್ಮವನ್ನ ತಾನು ಬಿಡಬಾರದು. ಸ್ಥಿರತೆ ಬೇಕು. ಧರ್ಮಾಚರಣೆ ವಿಷಯದಲ್ಲಿ ಸ್ಥಿರತೆ ಇದ್ರೆ ಅದಕ್ಕೆ ಸ್ಥೈರ್ಯ ಅಂತ ಕರೀತಾರೆ. ಆತ್ಮವಿನಿಗ್ರಹ, ಮನಸ್ಸು ಚಂಚಲ, ಎಲ್ಲೆಲ್ಲೋ ಹೋಗ್ತಿರ್ತದೆ. ಅಂಥ ಚಂಚಲವಾದ ಮನಸ್ಸನ್ನ ವಿಶೇಷವಾಗಿ ನಿಯಮನ ಮಾಡಿದರೆ ಆವಾಗ ಜ್ಞಾನ ಬರ್ತದೆ. ಇದು ಜ್ಞಾನ ಸಾಧನ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯದಿಂದ ಭೋಗ್ಯವಾದ ಭೋಗ ಸಾಮಗ್ರಿಗಳಲ್ಲಿ ವೈರಾಗ್ಯ ಬೇಕು. ಆ ವೈರಾಗ್ಯ ಇಲ್ಲ, ಅದ್ರ ಮೇಲೆ ಆಸೆ ಇತ್ತು ಅಂದ್ರೆ ಅಂಥವನಿಗೆ ಜ್ಞಾನ ಬರೋದಿಲ್ಲ. ಆಸೆಯಿಂದ ಅವನ ಪ್ರವೃತ್ತಿನೇ ಬೇರೆ ಕಡೆ ಆಗಿ ಹೋಗ್ತದೆ. ಅನಹಂಕಾರ ಏವಚ, ಅಹಂಕಾರ ಇರ್ಕೂಡುದು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಜನ್ಮಾದಿಗಳಲ್ಲಿ ಅದರಲ್ಲಿ ಜನನ ಮರಣ ವಾರ್ಧಕ್ಯ ಇದೆಲ್ಲ ದೋಷಪೂರಿತ. ವ್ಯಾಧಿ ಇವುಗಳಿಂದಾಗುವ ದುಃಖ ದೋಷಗಳನ್ನ ತಿಳ್ಕೊಂಡಿರಬೇಕು ವಿವೇಕದಿಂದ. ಅಸಕ್ತಿರನ ವಿಶ್ವಂಗ ಪುತ್ರದಾರ ಗೃಹಾದಿಷು, ಜ್ಞಾನ ಬರಬೇಕಾಗಿದ್ರೆ ಪುತ್ರದಾರ ಗೃಹಾದಿಷು, ಹೆಂಡತಿ, ಸ್ನೇಹಿತರು, ಮಕ್ಕಳು, ಆಸ್ತಿ ಇದರಲ್ಲಿ ವಿಶೇಷವಾದ ಸ್ನೇಹ ಇರಕೂಡುದು. ನಿತ್ಯಂಚ ಸಮಚಿತ್ತತ್ವಂ, ಇಷ್ಟವೇ ಆಗಲಿ ಅನಿಷ್ಟವೇ ಆಗಲಿ ನಿರ್ವಿಕಾರನಾಗಿರ್ಬೇಕು. ಮಯಿ ಚಾನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ, ಕೃಷ್ಣ ಹೇಳ್ತಾನೆ ನನ್ನಲ್ಲಿ ನಿಯತವಾದ ಭಕ್ತಿ ಇರಬೇಕು. ಎಂದೂ ಭಕ್ತಿ ಕಡಿಮೆ ಆಗಬಾರ್ದು, ಬಿಟ್ಟು ಹೋಗಿರಬಾರ್ದು. ಅಂಥ ಭಕ್ತಿ ನನ್ನಲ್ಲಿ ಇರಬೇಕು. ಅದು ಜ್ಞಾನಕ್ಕೆ ಕಾರಣ. ಅನನ್ಯ ಭಕ್ತಿ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ವಾಸ, ಸಾಧ್ಯವಾದಷ್ಟು ಏಕಾಂತದಲ್ಲಿ ವಾಸ ಮಾಡಬೇಕು. ಜನಸಮೂಹದಲ್ಲಿದ್ದರೆ ಮನೋನಿಗ್ರಹ ಈ ಸಾಧನೆ ಎಲ್ಲ ಕಷ್ಟ ಆಗ್ತದೆ. ಅರತಿರ್ಜನ ಸಂಸದಿ, ಜನರ ಗುಂಪಿನಲ್ಲಿ ಆಸಕ್ತಿ ಇರ್ಕೂಡುದು. ಸಣ್ಣ ಸಣ್ಣ ಹುಡುಗರಿಗಿರ್ತದೆ, 10 ಜನ ಸೇರಿದ್ದಾರೆ ಅಂದರೆ ನೋಡುವ ಕುತೂಹಲ, ಏನು ಏನು ತಾನು ಹೋಗಿ ಆ ಗುಂಪಿನಲ್ಲಿ ನಿಂತುಕೊಂಡು ನೋಡ್ತಾ ನಿಂತ್ಕೊಳ್ತಾನೆ. ಇಂಥ ಆಸಕ್ತಿ ಇರ್ಕೂಡುದು.